ಚರಕದ ಚಕ್ರಗಳನ್ನ ತಿರುಗಿಸುವುದರ ಮೂಲಕ ನಮ್ಮ ಶಾಲೆಯ ಮತ್ತೆ ಹೇಮಗಿರಿ ಮತ್ತು ಧಾರವಾಡ ಶಾಖಾ ಮಠಗಳ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಎನ್ ರಾಮಕೃಷ್ಣೇಗೌಡ ಸರ್ ಮತ್ತೆ ಈ ದಿನದ ಸಾರಥ್ಯ ವಹಿಸುತ್ತಾ ಇರ್ತಕ್ಕಂಥ ಜಯರಾಮ ಸರ್ ಎಲ್ಲರೂ ಕೂಡ ಈ ಚಕ್ರವನ್ನ ತಿರುಗಿಸುವುದರ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಚರಕದ ಚಕ್ರವನ್ನು ತಿರುಗಿಸುವುದರ ಮೂಲಕ ಅಧಿಕೃತ ಉದ್ಘಾಟನೆ ಆಗ್ತಾ ಇದೆ. ಥ್ಯಾಂಕ್ ಯು. ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಇದುವರೆಗೆ ನಡೆದಂಥ ಚಿಲ್ಲರ ಜಾಣರ ಜಗಳಿಯ ವಿಶೇಷ ವಿನೂತನ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿಕೊಂಡು ನಡೆಸ್ಕೊಂಡಿರುವಂಥ ನಮ್ಮ ಹಿರಿಯ ಪತ್ರಕರ್ತರು ಆತ್ಮೀಯರಾದಂಥ ಜಯರಾಮಣ್ಣವರೇ, ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳೇ, ಕೂತಿರುವಂಥ ನಮ್ಮ ಬೆಟ್ಟಸ್ವಾಮಿಯವರೇ, ಊರಿನ ಎಲ್ಲ ಗ್ರಾಮಸ್ಥರೇ, ಮಕ್ಕಳೇ, ಬಹುಶಃ ಈಗಾಗಲೇ ನೀವು ನೋಡಿದ್ರಿ, ಒಂದು ವಿಚಾರವನ್ನು ಕೊಟ್ಟರೆ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಸುಂದರವಾಗಿ ಅವರವರ ಭಾಷೆನಲ್ಲಿ ಅವ್ರು ತಿಳಿದ ಹಾಗೆ, ಅವ್ರಿಗೆ ಗೊತ್ತಿರೋ ಹಾಗೆ, ಅವರ ಅರ್ಥ ಆಗೋ ಹಾಗೆ, ಅವರ ದಾಟಿನಲ್ಲಿ ಮಾತಾಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಆಯ್ತು ನಿಮಗೆ. ಇದನ್ನು ನಾನು ಮಹಾಸನ್ನಿಧಿಯವರ 51ನೇ ವರ್ಷದ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವದ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಕಳೆದ 8ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಎಲ್ಲ ಶಾಲೆಗಳು ಏನು ನಮ್ಮ ಹೇಮಗಿರಿ ಶಾಖೆಯಲ್ಲಿ ಬರ್ತದೆ, ಅದರ ಎಲ್ಲ ಶಾಲಾ ಕಾಲೇಜುಗಳ ಕ್ಯಾಂಪಸ್ನಲ್ಲಿ ಈ ಕಾರ್ಯಕ್ರಮ 23ಕ್ಕೆ ಈ ತಿಂಗಳು ಮುಗಿಯುತ್ತೆ. ಯಾಕೆಂದರೆ 24ಕ್ಕೆ ಗುರುಗಳ ಪಟ್ಟಾಭಿಷೇಕ ವಾರ್ಷಿಕ ಮಹೋತ್ಸವದ ದಿನ, 24, 25 ತೆಪ್ಪೋತ್ಸವ ಇರುತ್ತೆ, 25 ಕಾರ್ಯಕ್ರಮ ಇರುತ್ತೆ. ಅವತ್ತಿಗೆ ಈ ಕಾರ್ಯಕ್ರಮನ ಸಮಾಪ್ತಿ ಮಾಡ್ತಾ ಇದ್ವಿ. ಇದನ್ನು ಕಳೆದ ಸಾರಿ ನಾವು ಯೋಚನೆ ಮಾಡಿದಾಗ ಟಿ ವಿ ಮಾಧ್ಯಮಗಳಲ್ಲಿ ನಿಮಗೆ ಗೊತ್ತು, ದೊಡ್ಡ ದೊಡ್ಡ ಮೇಧಾವಿಗಳು, ಚಿಂತಕರು, ಸಾಧಕರು, ವಾಗ್ಮಿಗಳು ಅವ್ರನ್ನ ಕೂರಿಸಿ ಈ ಥರದ ಒಂದು ಚಾವಡಿನ ಮಾಡಿ ಅದರಲ್ಲಿ ಹಿರೇಮಂಗಳೂರು ಕಣ್ಣನವರು ಇದರ ನೇತೃತ್ವವನ್ನು ವಹಿಸಿಕೊಂಡು ತುಂಬ ಹೆಸರುವಾಸಿಯಾದಂಥ ಸುಧಾ ಬುರ್ಗೂರಾಗಿರ್ಬೋದು, ಇಂದುಮತಿ ಸಾಲಿಮಠ ಆಗ್ಬೋದು, ಅಥವಾ ನಮ್ಮ ಪ್ರಾಣೇಶ್ ಆಗ್ಬೋದು, ರಿಚರ್ಡ್ ಲೂಯಿಸ್ ಆಗ್ಬೋದು, ಗುಂಡೂರಾವ್ ಆಗ್ಬೋದು, ಈ ಥರದ ಅನೇಕ ಜನ ಮಹನೀಯರನ್ನ, ದಯಾನಂದ ಆಗ್ಬೋದು, ಅವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ. ಅವ್ರಿಗಾಗಲೇ ದೊಡ್ಡ ಮೇರು ಪರ್ವತಗಳು. ನನಗೆ ಯೋಚನೆ ಬಂದಿದ್ದು, ಯಾರೋ ತಿಳಿದಿರೋ ಅಂಥ ದೊಡ್ಡ ಮನುಷ್ಯಗಳು, ಚಿಂತಕರು, ವಿವೇಚನೆಗಳು ಇಲ್ಲಿ ಕೂತು ಮಾತಾಡೋದು ಮುಖ್ಯ ಅಲ್ಲ. ನಮ್ಮ ಶಾಲಾ ಮಕ್ಕಳಿಗೆ ಯಾಕೆ ಇದನ್ನು ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಕಳೆದ ವರ್ಷ ಇದನ್ನು ಯೋಚನೆ ಮಾಡಿ ಸುಮ್ಮನೆ ಒಂದು ಆಯೋಜನೆ ಮಾಡ್ತೀವಿ. ಕಳೆದ ವರ್ಷ ಎಷ್ಟು ಚೆನ್ನಾಗಿ ಇದು ನಮಗೆ ಫಲ ಕೊಡ್ತು ಅಂತ ಹೇಳಿದ್ರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ನಮಗೆ ಪ್ರತಿಕ್ರಿಯೆ ಬಂತು. ಯಾಕೆಂದ್ರೆ ಇದು ಲೈವ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರಲಿ. ನಾವಿಲ್ಲಿ ನೋಡ್ತಿರೋದು ಬರೀ ಒಂದು 150-200 ಜನ ಇರ್ಬೋದು, ಅದರ ಲಕ್ಷಾಂತರ ಮಂದಿ ಬೇರೆ ಕಡೆ ನೋಡ್ತಿದ್ದಾರೆ ಇದನ್ನು ಯೂಟ್ಯೂಬ್ಗಳಲ್ಲಿ. ಹಾಗಾಗಿ ಅವರು ನನಗೆ ಉತ್ತರ ಕರ್ನಾಟಕ ಜಗದ್ಗುರುಗಳು ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನಿಮಗೆ ಹೇಗೆ ಬಂತು, ಯಾವ ಥರದ ಚಿಂತನೆ ಮಾಡಿದ್ರಿ, ಮಕ್ಕಳುಗಳನ್ನು ಹೆಂಗೆ ತಯಾರು ಮಾಡಿದ್ರಿ, ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದನ್ನು ಕಲಿಯೋದೇ ಭಾಳ ಕಷ್ಟ ಈ ಕಾಲದಲ್ಲಿ ಮಕ್ಕಳುಗಳು. ಅಂಥ ಮಕ್ಕಳುಗಳು ನಿರರ್ಗಳವಾಗಿ ಒಂದು ವಿಷಯವನ್ನು ಕೊಟ್ಟರೆ ಚರ್ಚೆ ಮಾಡ್ತಾ ನಾನು ಸರಿ, ನಾನು ತಪ್ಪು ಅನ್ನುವಂಥ ವಾದ ವಿವಾದಗಳನ್ನು ಮಂಡಿಸುವಂಥ ಧಾಟಿ ಇದೆಯಲ್ಲ, ಅದಕ್ಕೆ ಯಾವಾಗಲೂ ಕೂಡ ನಾವು ಶರಣಾಗಬೇಕಾಗ್ತದೆ ಅನ್ನೋ ಮಾತು ಕಳೆದ ಸರಿ ಬಂತು. ಇದನ್ನು ನಿರಂತರವಾಗಿ ನಡೆಸಬೇಕು ಅನ್ನೋ ಯೋಜನೆಯಿಂದ ಬಹುಶಃ ಕಳೆದ ಸರಿ ಈ ಕಾರ್ಯಕ್ರಮನ ನಮ್ಮ ಮುಂದೆ ಭಗವಾನ್ ನಡೆಸ್ಕೊಟ್ಟಿದ್ರು. ನಾನು ಒಬ್ಬರನ್ನೇ ಕರೆಯೋದು ಬೇಡ ಅಂಥೇಳಿ ನಮ್ಮ ಆತ್ಮೀಯರು ಜಯರಮಣ್ಣವ್ರಿಗೆ ಒಂದು ಮಾತು ಹೇಳಿದೆ. ಅವ್ರೇನು ಮರು ಉತ್ತರ ಕೊಡಲೇ ಇಲ್ಲ. ನಾನು ಅಷ್ಟೊಂದು ಸಮರ್ಥನ ಅಂದರು. ಈಗ ನನಗನ್ನಿಸ್ತಾ ಇದೆ, ಜಯರಮಣ್ಣವರು ನಾನು ಅಂದ್ಕೊಂಡಿದ್ದಲ್ಲ ಅದು 4 ಪಟ್ಟು ಸಮರ್ಥರು ಅಂತೇಳಿ. ಅಷ್ಟು ಚೆನ್ನಾಗಿ, ಅಷ್ಟು ಸುಂದರವಾಗಿ ಈಗ ನಾವೇನು ದೊಡ್ಡ ದೊಡ್ಡ ಸುಧಾ ಬುರ್ಗೂರಾಗಲಿ, ಇಂದುಮತಿ ಸಾಲಿಮಠ ಆಗಲಿ, ಪ್ರಾಣೇಶ್ ಆಗಲಿ, ಅಥವಾ ಗುಂಡೂರಾವ್ ಆಗಲಿ, ರಿಸರ್ಚ್ ಜೂಸಿಸ್ ಆಗಲಿ ದುಡ್ಡು ಕಟ್ಟು ಕರೆಸ್ತಾ ಇದ್ವಿ. ಅವರು ಒಂದೊಂದು ಪೈಸಕ್ಕೂ ಲೆಕ್ಕಕ್ಕೆ ಬಂದರೆ, ವಿಚಾರ ಬಂದರೆ ಹೇಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇದೆಯಲ್ಲ, ಅದು ತುಂಬ ವಿಶೇಷವಾದಂಥ ಕಾಳಜಿ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಹಾಗಾಗಿ ನನಗೆ ಕಳೆದ ವರ್ಷದಿಂದ ಒಂದು ಬಂದಂಥ ತಲೆಯೊಳಗೆ ಯಾರು ಚೆನ್ನಾಗಿ ಮಾತಾಡ್ತಾರೆ, ಬಹುಶಃ ಇಲ್ಲಿ ಮಾತಾಡ್ತಂಥ ಮಹನೀಯರು ಇವರೆಲ್ಲ ಪಕ್ಕ ಹುಟ್ಟು ಬಜಾರಿನವರು, ಇದೆಲ್ಲ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ 10 ಸಾರಿ ರಿಹರ್ಸಲ್ಸ್ ಕೂಡ ಮಾಡಿರ್ತಾರೆ. ಹಾಗಾಗಿ ಇವತ್ತು ಈ ಮಕ್ಕಳುಗಳು ಭಾಳ ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ. ಕಳಸರನ್ನು ಇಷ್ಟೇ ಚೆನ್ನಾಗಿತ್ತು. ಆದರೆ ನನಗೆ ಇನ್ನೂ ಈ ವರ್ಷ ಮುಂದಕ್ಕೆ ಹೋದರೆ ಅದರಲ್ಲಿ 8 ಮಕ್ಕಳುಗಳು ಈ ಸರಿ ಭಾಗವಹಿಸಿದ್ದಾರೆ. ತುಂಬ ಜನ ಕಳಸರಿ 10ನೇ ತರಗತಿ ಮಕ್ಕಳಿದ್ರು, ಈ ಸರಿ 8 ಮಕ್ಕಳು ಅಂದರೆ ಈ ಮೇಷ್ಟ್ರುಗಳು ಭಾಳ ಕಿಲಾಡಿಗಳೇ. ಕಾರಣ ಏನು ಅಂದರೆ ಮುಂದಿನ 2 ವರ್ಷ
ಅವ್ರಿಗೆಲ್ಲ ಅರಿಬಹುದು ಚೆನ್ನಾಗಿ ಅಂತೇಳಿ. ಬರೀ ಗಾಬರಿ ಆಯ್ತು, ಪ್ರತ್ಯಕ್ಷ ಆಗ್ಬಿಟ್ರಿ. ತುಂಬಾ ತುಂಬಾ ಧನ್ಯವಾದಗಳು. ಅಲ್ಲಿಂದ ಇವತ್ತೇನೋ ಬಹಳ ಮುಖ್ಯವಾದ ಮೀಟಿಂಗ್ ಇತ್ತಂತೆ, ನಿಮಗೆ ಕೇಳಿದೆ ನಾನು, ಯಾಕೆ ಬರಲ್ಲ ಅಂದಾಗಿಲ್ಲ, ಅವ್ರಿಗೆ ಯಾವುದೋ ಕಮಿಟಿ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಬಹುಶಃ ನಮಗಾಗಿ, ನನಗಿಂತ ಹೆಚ್ಚಾಗಿ ಈ ಊರಿನ ಮೇಲೆ ಅಭಿಮಾನ ಇದೆ ಅವ್ರಿಗೆ ಈ ಊರಿನ ಮೇಲೆ ಅಭಿಮಾನದಿಂದ ಈ ಸ್ಕೂಲ್ ಇಲ್ಲ ಆಗಿದ್ದು, ನಮಗೆ ಕೊಟ್ಟಿದ್ದು. ಅಷ್ಟು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗಿದ್ದು. ಅಷ್ಟೇ ಅಲ್ಲ, ಹೆಂಗೋ ಕಟ್ಕೊಂಡಿದ್ದು ಗೂಬೆನ ತಳ್ಬಿಟ್ಟು ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದ, ಖಂಡಿತ ಇಲ್ಲ. ಅದಕ್ಕೆ ಹೇಳುದು, ಮಕ್ಕಳುಗಳಲ್ಲಿ ಆ ಸುಪ್ತವಾದ ಪ್ರತಿಭೆ ಹೇಗಿರುತ್ತೆ ಅಂತಂದ್ರೆ ಅವ್ರಿಗೆ ಅವಕಾಶ ಸಿಕ್ಬೇಕು, ವೇದಿಕೆಗಳು ಸಿಕ್ಬೇಕು. ಅವಾಗ ಮಾತ್ರ ಅವರ ಬೌದ್ಧಿಕವಾದಂಥ ವಿಕಸನ ಆಗೋದು. ಯಾವಾಗ ಅಂತ ಹೇಳಿದ್ರೆ ಬಹುಶಃ ಇಂತಹ ವೇದಿಕೆಗಳು ಸಿಕ್ಕಿದಾಗ. ನಾನು ಅನೇಕ ಕಡೆ ಹೋದಾಗ ತುಂಬ ಸ್ಕೂಲ್ಗಳಲ್ಲಿ ನನಗೆ ಹೇಳ್ತಾರೆ, ಸರ್ ನಿಮ್ಮ ಶಾಲೆಯಿಂದ ಬಂದಿರೋಂಥ ಮಕ್ಕಳು ಚೆನ್ನಾಗಿ ಆಂಕರಿಂಗ್ ಮಾಡ್ತಾರೆ ಸರ್ ಅಂತ ಹೇಳಿದ್ದುಂಟು. ನಾನು ಕರೆದಾಗ ನನಗೆ ತುಂಬ ಖುಷಿ ಆಯಿತು. ಯಾರೋ 4 ಜನ ಹೇಳಿ, ಆದರೆ ಆ ಶಾಲೆಗೆ ಹೆಸರು ಬಂತು. ಆ ತಯಾರು ಮಾಡುವಂಥ ವಿಧಾನ ಇದೆಯಲ್ಲ, ಹೌದು, ಅದು BGS ಸಮಸ್ಯೆಗೆ ಒಂದು ಕಳಸ ಅಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಬಹುಶಃ ತಡವಾಗಿ ಬಂದಿರುವಂಥ ಅಣ್ಣ ಮತ್ತು ಬಡಸ್ವಾಮಿ ಅವರು ಸ್ಟೇಜ್ ಮೇಲೆ ಬರಬೇಕು, ಯಾಕೆಂದ್ರೆ ಅವ್ರಿಗಿನ್ನೂ ನಾವು ಗೌರವ ಸಮರ್ಪಣೆ ಮಾಡಿಲ್ಲ. ಆದ್ದರಿಂದ ನೀವೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಜಯರಾಮಣ್ಣವ್ರಿಗಂತೂ ತುಂಬ ಅಚಾನಕ್ಕಾಗಿ ಫೋನ್ ಮಾಡಿದೆ. ಅವ್ರಿಗೆ ಇಡೀ ಬಹುಮಾನವನ್ನು 10 ಜನಕ್ಕೂ ಹಂಚೋದ್ರ ಮುಖಾಂತರ ಇವರಿಗೆ ಪ್ರೋತ್ಸಾಹದಾಯಕವಾದಂಥ ಸಪೋರ್ಟನ್ನು ಕೊಟ್ಟು ಮುಂದಿನ ದಿನದಲ್ಲೂ ಈ ಥರದ್ದೇ ಕಾರ್ಯಕ್ರಮಗಳು ಆಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ, ಗುರುಗಳನ್ನು ಸ್ಮರಣೆ ಮಾಡ್ತಾ, ಯಾಕೆಂದ್ರೆ ಈ ಕಾರ್ಯಕ್ರಮ ಇರದೆ ಅವರ ಪುಣ್ಯ ಸ್ಮರಣೆಗೆ, ಅಂದರೆ ಬಹುಶಃ ಪಟ್ಟಾಭಿಷೇಕದ ಸ್ಮರಣೆಗೋಸ್ಕರ, ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರಿಗೂ ಆ ಪುಣ್ಯ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಅವ್ರಿಗೂ ಕೂಡ ತಂದೆ ತಾಯಿಗಳನ್ನ ಬಹಳ ಎಚ್ಚರಿಕೆಯಿಂದ ಜೋಪಾನವಾಗಿ ಅವ್ರಿಗೆ ನೋವು ಆಗದಾಗ ನಡೆಸ್ಕೊತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ನೆನಪು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗುರು. ಆದಂಥ ಸನ್ಮಾನ್ಯ ಡಾಕ್ಟರ್ ರಾಮಕೃಷ್ಣೇಗೌಡ್ರೆ, ನಮ್ಮ ಸಂಸ್ಥೆಯ ಒಡನಾಡಿಗಳಾಗಿರುವಂಥ ಶ್ರೀ ರೆಡ್ಸ್ವಾಮಿಯವರೇ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಬಿಂದು ಸಾರಥ್ಯ ವಹಿಸಿರುವಂಥ ಜಯರಾಮ್ ಅವರವರೇ, ನನಗೆ ನನಗೆ ಲಾಸ್ಟ್ ಶನಿವಾರ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಹೋದಾಗ ನನಗೆ ಹೇಳಬೇಡಿ ರಾಮಕೃಷ್ಣೇಗೌಡರು ನೋಡಿ ಅಂತ. ನನಗೆ ರಾಮಕೃಷ್ಣೇಗೌಡರು ನಾನು ನೋಡಿರಲಿಲ್ಲ, ಬರೀ ಹೆಸರು ಕೇಳಿದ್ದೆ. ನಾನು ಮಠಕ್ಕೆ ಡಾಕ್ಟರ್ ಶ್ರೀನಿವಾಸಯ್ಯನವ್ರನ್ನ ಇವತ್ತು ನೆನ್ಕೊಳ್ತಾ ಇದ್ದೆ. ಅವ್ರ ಜೊತೆಲಿ ಸ್ವಾಮಿಗಳು ಬೆಂಗಳೂರಿಗೆ ಬಂದಾಗೆಲ್ಲ ಪಾತ್ ಪೂಜೆ ಮನೆಗೆ ಕರ್ಕೊಂಡೋಗಿ ಮಾಡಿಸಿದ್ದು. ಅಂಥ ಕಾಲದಿಂದಲೇ ನನಗೆ ಸ್ವಾಮಿಗಳು ಪರಿಚಯ. ಆದರೆ ನಾನು ರಾಮಕೃಷ್ಣೇಗೌಡರು ಅವಾಗ ಮಠದ ಕೆಲಸ ಜಾಸ್ತಿ ವಹಿಸ್ತಾಯಿದ್ರು. ಜಮೀನು ಕೊಡಿಸೋದು, ಮಾಡೋದು, ಸಂಧಾನ ಮಾಡೋದು, ಇದನ್ನು ಎಲ್ಲ ಮಾಡ್ತಾಯಿದ್ರು. ಕೇಳಿದೆ ರಾಮಕೃಷ್ಣೇಗೌಡರು ಅವ್ರೆ ಅಂತ. ಕಡೆಗೆ ಅಲ್ಲಿ ಹೋಗಿ ಮೇಲ್ಗಡೆ ಹೋಗಿ ಇರ್ತಾರೆ ರಾಮಕೃಷ್ಣೇಗೌಡರು, ನಿಮ್ಮ ಸ್ಕೂಲ್ಗೆ ಸೆಕ್ರೆಟ್ರಿ ಅಂತ. ನಾನು ಸೆಕ್ರೆಟರಿ ರೂಮ್ಗೆ ಹೋದೆ. ಸರ್ ನೀವೇನಾ ರಾಮಕೃಷ್ಣೇಗೌಡರು? ಯಾವ ರಾಮಕೃಷ್ಣೇಗೌಡ್ರಿ ಅಂತ ಅಂದೆ. ಈಗಿರೋ ಸೆಕ್ರೆಟ್ರಿ. ನಾನು ಸರ್ ಜಿ ಬೊಮ್ಮನಹಳ್ಳಿ ಸ್ಕೂಲ್ ನೋಡ್ತೀನಿ ರೀ, ಅವರೇ ಧಾರವಾಡಕ್ಕೆ ಹೋಗಿದ್ದಾರೆ ಅನ್ಕೊಂಡ್ರೆ ಹೇಳ್ರಿ ಅಂತ ಅಂತೀನಿ. ಹಬ್ಬಟ್ಟದು ಇಲ್ಲಿ ಮತ್ತು ಅದ್ರ ಜೊತೆಗೆ ಎಲ್ಲ ಶಿಕ್ಷಕರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ನಾನು ಒಂದು ಪ್ರೈವೇಟ್ ಶಾಲೆನ 50 ವರ್ಷದಿಂದ ನಡೆಸಿ. ಶಾಲೆ ಯಾಕೆ ಮಾಡಬೇಕು ಅಂತ ಅಂದರೆ ನೋಡಿ, ಇಲ್ಲಿದ್ದಾರಲ್ಲ ಇವರಿಬ್ಬರು 6 ಜನಕ್ಕೋಸ್ಕರ ಶಾಲೆ ಬೇಕು ಅಂತ ಹೇಳಿದ್ರು. 7ನೇ ಕ್ಲಾಸ್ ಪಾಸ್ ಆದಮೇಲೆ ಯಾರೂ ಶಾಲೆಗೆ ಕಳಿಸ್ತಿರ್ಲಿಲ್ಲ. ನಿಮಗೆ ಗೊತ್ತಿದೆ, ದೊಡ್ಡವ್ರಿಗೆ ಕಾರಣ ಭಾಳ ಇತ್ತು. ಇಲ್ಲಿಂದ ಅಸೆಟ್ ಫ್ಯಾಕ್ಟ್ರಿ ಬೆಟ್ಟೆಗೌಡರು ಮೈಪೂರ್ವಕ ವಂದನೆಗಳನ್ನ ಸಮರ್ಪಣೆ ಮಾಡಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿ ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಟ್ಟಂತ ಹಿರಿಯ ಪತ್ರಕರ್ತರು, ವಾಗ್ಮಿಗಳು ಆಗಿರ್ತಕ್ಕಂಥ PJ ಜಯರಾಮಣ್ಣ ಅವ್ರಿಗೆ ಶ್ರೀ ಮಠದ ಪರವಾಗಿ, ಶಾಲೆಯ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅವರು ವೈಯಕ್ತಿಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ನಾವು ಸಮರ್ಪಣೆ ಮಾಡ್ತಾ ನಾವು
ನಿಮ್ಗೆ ಅಲ್ಲಿಗೆ